ಕನ್ನಡ ಮಾತುಕತೆ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನಲ್ಲಿ ಇದು ಪಂಚತಂತ್ರದ 15ನೇ ಕಥೆಯಾಗಿರುತ್ತದೆ. ಮೋಟು ಚೋಟು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ಹಳ್ಳಿಯ ಪಕ್ಕದ ಕಾಡಿನಲ್ಲಿ ಮೋಟು ಎಂಬ ಒಂಟೆ ಮತ್ತು ಚೋಟು ಎಂಬ ನರಿ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರಿದ್ದ ಕಾಡು ಮತ್ತು ಪಕ್ಕದ ಊರಿನ ಮಧ್ಯೆ ಒಂದು ನದಿ. ಒಮ್ಮೆ ಮೋಟು ಚೋಟು ನೀರು ಕುಡಿಯಲೆಂದು ನದಿಗೆ ಬಂದಿದ್ದಾಗ ಪಕ್ಕದ ಊರಿನ ಗದ್ದೆಯೊಂದರಲ್ಲಿ ಕಬ್ಬು ಸೊಗಸಾಗಿ ಬೆಳೆದಿರುವುದು ಅವರ ಕಣ್ಣಿಗೆ ಬೀಳುತ್ತದೆ. ನರಿಗೆ ಕಬ್ಬು ಎಂದರೆ ಪಂಚಪ್ರಾಣ. ಅದರ ಬಾಯಲ್ಲಿ ನೀರೂರಿತು. ಅಲ್ಲಿಗೆ ಹೋಗೋಣವೆಂದು ಚೋಟು ನರಿ ದುಂಬಾಲು ಬಿದ್ದಿತು. ಮೋಟು ಬೇಡವೆಂದರೆ ಚೋಟು ಕೇಳಲೇ ಇಲ್ಲ. ಕೊನೆಗೆ ಮೋಟು ಒಂಟೆ ಒಪ್ಪಿಕೊಂಡಿತು. ಒಂದು ಮಧ್ಯಾಹ್ನ ಇಬ್ಬರು ಹೊರಟರು. ಮೋಟು ತನ್ನ ಬೆನ್ನ ಮೇಲೆ ಚೋಟುವನ್ನು ಕೂರಿಸಿಕೊಂಡು ನದಿಯನ್ನು ದಾಟಿತು. ಕಬ್ಬಿನ ಗದ್ದೆಯನ್ನು ಕಾಯುತ್ತಿದ್ದ ರೈತರು ಊಟಕ್ಕಾಗಿ ಆ ಸಂದರ್ಭದಲ್ಲಿ ಮನೆಗೆ ಹೋಗಿದ್ದರು. ಯಾರೂ ಇಲ್ಲದನ್ನು ಗಮನಿಸಿಕೊಂಡು ಇಬ್ಬರು ನಿಧಾನವಾಗಿ ಗದ್ದೆಯೊಳಗೆ ನುಸುಳಿ ಕಬ್ಬನ್ನು ತಿನ್ನಲು ಪ್ರಾರಂಭಿಸಿದರು. ಬಹಳ ಸಿಹಿಯಾಗಿ ರುಚಿಯಾಗಿದ್ದ ಕಬ್ಬನ್ನು ಇಬ್ಬರು ಸರಿಯಾಗಿ ತಿಂದರು. ತಿಂದು ತಿಂದು ಇಬ್ಬರ ಹೊಟ್ಟೆಯೂ ತುಂಬಿತು. ಇಬ್ಬರಿಗೂ ಸಂತೃಪ್ತಿಯಾಗಿತ್ತು. ಹಿಂತಿರುಗಿ ಕಾಡಿಗೆ ಹೋಗೋಣವೆಂದುಕೊಂಡರು ಇಬ್ಬರು. ಈಗ ಚೋಟು ನರಿಗೆ ಇನ್ನೊಂದು ಮಹದಾಸೆಯಾಗಿತ್ತು. ಅದು ಮೋಟು ಒಂಟೆಗೆ ಹೇಳಿತು, ಮೋಟು ಅಣ್ಣ, ನನಗೆ ಒಂದು ಅಭ್ಯಾಸವಿದೆ. ಹೊಟ್ಟೆ ತುಂಬಿದ ನಂತರ ನನಗೆ ಜೋರಾಗಿ ಊಳಿಡಬೇಕೆನಿಸುತ್ತದೆ. ಈಗಲೂ ಹಾಗೆಯೇ ಅನ್ನಿಸುತ್ತಿದೆ ಎಂತು. ಇದನ್ನು ಕೇಳಿದ ಮೋಟು ಒಂಟೆ ಗಾಬರಿಯಿಂದ ಹೇಳಿತು, ಚೋಟು, ಹಾಗೆ ಮಾತ್ರ ಮಾಡಬೇಡ. ನೀನೀಗ ಹಾಗೆ ಕೂಗಿದರೆ ರೈತರು ಓಡಿ ಬರುತ್ತಾರೆ. ನಮಗೆ ಸರಿಯಾಗಿ ದೊಣ್ಣೆ ಏಟು ಕೊಡುತ್ತಾರೆ. ನೀನೇನು ಕದ್ದು ಕುಳಿತು ತಪ್ಪಿಸಿಕೊಂಡರೂ ಕೊಳ್ಳಬಹುದು. ಆದರೆ ನನಗೆ ಹಾಗಾಗುವುದಿಲ್ಲ. ಹೀಗಾಗಿ ನೀನು ಊಳಿಡುವುದು ಬಿಡವೇ ಬೇಡ. ನದಿಯನ್ನು ದಾಟಿದ ನಂತರ ನೀನೇನಾದರೂ ಮಾಡಿಕೋ. ಈಗ ಮಾತ್ರ ನೀನು ಸುಮ್ಮನಿದ್ದು ಬಿಡು ಎಂದು ಪರಿಯಾಗಿ ಹೇಳಿತು. ಚೋಟು ನರಿ ಕೇಳಲೇ ಇಲ್ಲ. ಜೋರಾಗಿ ಊಳಿಡಲು ಪ್ರಾರಂಭಿಸಿಯೇ ಬಿಟ್ಟಿತು. ಆಗಷ್ಟೇ ಉಂಡು ಸಣ್ಣ ನಿದ್ದೆಗೋಸ್ಕರ ಮಲಗಿದ್ದ ರೈತರು ಕೋಲು, ದೊಣ್ಣೆ, ಕತ್ತಿಗಳನ್ನು ಹಿಡಿದುಕೊಂಡು ಓಡೋಡಿ ಹೊಲದತ್ತ ಬಂದರು. ರೈತರು ಬರುತ್ತಿರುವುದನ್ನು ಕಂಡ ಚೋಟು ನರಿ ಮೆತ್ತಗೆ ಪಕ್ಕದ ಪೊದೆಯಲ್ಲಿ ಅಡಗಿ ಕುಳಿತಿತು. ರೈತರಿಗೆ ಕಂಡದ್ದು ಕಬ್ಬನ್ನು ಮೇದು ನಿಂತಿರುವ ಒಂಟೆ. ತಮ್ಮ ಬೆಳೆಯನ್ನು ತಿಂದು ಹಾಕಿರುವ ಒಂಟೆಯನ್ನು ಕಂಡ ರೈತರು ಸಿಟ್ಟಿನಿಂದ ಅದರತ್ತ ದೌಡಾಯಿಸಿದರು. ಮೋಟು ಒಂಟೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ರೈತರು ಹೊಡೆದು ಒಂಟೆಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದರು. ಸುಸ್ತಾದ ಮೋಟು ಒಂಟೆ ನೆಲದ ಮೇಲೆ ಬಹಳ ಹೊತ್ತು ಬಿದ್ದುಕೊಂಡಿತ್ತು. ರೈತರೆಲ್ಲ ಹೊರಟು ಹೋದರೆಂದು ದೃಢಪಡಿಸಿಕೊಂಡ ಚೋಟು ನರಿ ನಿಧಾನವಾಗಿ ಪೊದೆಯಿಂದ ಹೊರಬಂದು ಮೋಟು ಒಂಟೆಯತ್ತ ಬಂದಿತು. ಮೋಟುವನ್ನು ನೋಡಿ, ಓ, ನಿನಗೆ ತಪ್ಪಿಸಿಕೊಳ್ಳಲು ಆಗಲಿಲ್ಲವಲ್ಲ ಎಂದಿತು. ಮೋಟು ಒಂಟೆ ಮಾತನಾಡದೆ ನದಿಯತ್ತ ತೆರಳಲು ತೊಡಗಿತು. ಅದಕ್ಕೆ ತನ್ನ ಆತ್ಮೀಯನೆಂದುಕೊಂಡಿದ್ದ ಚೋಟು ನರಿ ಮಾಡಿದ ಮೋಸದಿಂದ ಬಹಳ ಬೇಸರವಾಗಿತ್ತು. ಪುನಃ ಚೋಟು ಮೋಟುವಿನ ಬೆನ್ನ ಮೇಲೆ ಕುಳಿತಿತು. ಇಬ್ಬರು ನದಿಯ ಮಧ್ಯಭಾಗಕ್ಕೆ ಬಂದಿದ್ದರು. ಆಗ ಮೋಟು ಒಂಟೆ ಹೇಳಿತು, ಆಗ ನಿನಗೆ ಊಳಿಡಬೇಕೆನಿಸಿತು. ಈಗ ನನಗೆ ಜೋರಾಗಿ ಮೈ ಕುಲುಕಬೇಕೆಂಬ ಆಸೆಯಾಗಿದೆ ಎಂದಿತು. ಮುಂದೆ ಆಗಬಹುದಾಗಿದ್ದನ್ನು ಯೋಚಿಸಿ ಚೋಟು ನರಿಗೆ ನಡುಕ ಬಂದು, ಬೇಡ ಬೇಡ, ಹಾಗೆ ಮಾಡಬೇಡ. ನೀನೇನಾದರೂ ಹಾಗೆ ಮಾಡಿದರೆ ನಾನು ಮುಳುಗಿ ಹೋಗುತ್ತೇನೆ. ಮೊದಲು ನದಿಯನ್ನು ದಾಟಿಕೊಳ್ಳೋಣ, ಮುಂದೆ ಹೋಗು ಎಂದಿತು. ನಾನು ಕೂಡ ನಿನ್ನನ್ನು ಇದೇ ರೀತಿ ಕೇಳಿಕೊಂಡಿದ್ದೆ ಅಲ್ಲ. ನಿನಗೆ ನಿನ್ನ ಅಭ್ಯಾಸವನ್ನು ಹೇಗೆ ಬಿಡಲಾಗಲಿಲ್ಲವೋ ಹಾಗೆ ನನಗೂ ಕೂಡ ಅನಿಸಿದ್ದನ್ನು ಮಾಡದೇ ಇರಲು ಸಾಧ್ಯವಾಗುವುದೇ ಇಲ್ಲ. ನಾನೇನು ಮಾಡಲಿ ಎಂದ ಮೋಟು ಒಂಟೆ ತನ್ನ ಮೈಯನ್ನು ಜೋರಾಗಿ ಕುಲುಕಾಡಿಸಿತು. ಚೋಟು ನರಿಗೆ ಗಟ್ಟಿಯಾಗಿ ಕುಳಿತುಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಬೇಡ ಬೇಡ ಎನ್ನುತ್ತಲೇ ನೀರಿಗೆ ಬಿದ್ದು ಹೋಯಿತು. ಮೋಟು ಒಂಟೆ ಸೀದಾ ಮುಂದೆ ನಡೆದು ಕಾಡಿನೊಳಗೆ ಹೊರಟು ಹೋಯಿತು. ಈ ಕಥೆಯಲ್ಲಿರುವ ನೀತಿ ಪಾಠವೇನೆಂದರೆ, ನಾವು ಇತರರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ನಮಗಿಷ್ಟ ಬಂದಂತೆ ವರ್ತಿಸಿದಲ್ಲಿ ಅವರೂ ಕೂಡ ಯಾವುದೇ ಸಂದರ್ಭ ಬಂದಾಗ ನಮಗೆ ಅದೇ ರೀತಿ ಮೋಸವನ್ನು ಮಾಡಬಹುದು. ಮುಂದಿನ ಕಥೆಗಾಗಿ ನಿರೀಕ್ಷಿಸಿ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.